ಬೆಂಗಳೂರು ಉತ್ತರ ತಾಲೂಕು ದಾಸನಾಪುರ ಹೋಬಳಿ ಹನುಮಂತಸಾಗರದಲ್ಲಿ ಶ್ರೀ ಮಾರಮ್ಮ ದೇವಿಯ ಪ್ರತಿಷ್ಠಾಪನೆ ಹಾಗೂ ಅನ್ನದಾನ ಕಾರ್ಯಕ್ರಮ ನಡೆಯಿತು. ಪ್ರತಿಷ್ಠಾಪನಾ ಅಂಗವಾಗಿ ಸುಪ್ರಭಾತ ದ್ವಾರ ತೋರಣ, ಕುಂಭಾರಾಧನೆ, ಮಂಗಳ ವಾದ್ಯಗಳೊಂದಿಗೆ ಶ್ರೀ ಮಾರಮ್ಮ ದೇವಿ ಹೋಮಗಳು ಪೂರ್ಣಾವತಿ. ಪೂಜ್ಯ ಶ್ರೀ ಸಾಯಿ ಕೀರ್ತನಾಥ ಸ್ವಾಮಿಯವರಿಂದ ಕುಂಭಾಭಿಷೇಕ, ನಂತರ ಅಲಂಕಾರಗಳೊಂದಿಗೆ ಮಹಾಮಂಗಳಾರತಿ, ನಂತರ ತೀರ್ಥ ಪ್ರಸಾದದೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ, ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ಮಾರಮ್ಮ ದೇವಾಲಯ ಜೀರ್ಣೋದ್ಧಾರ ಸಮಿತಿ, ಹನುಮಂತಸಾಗರ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ದೇವಿಯ ದರ್ಶನ ಪಡೆದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಹೌದು ಮೇಡಮ್, ನಾವು ಹನುಮಂತಸಾಗರ ಅನಂತಕುಮಾರ್ ಅಂದ್ಬಿಟ್ಟು ಇಲ್ಲಿ 30 ವರ್ಷದಿಂದ ನಮ್ಮ ಏನೇ ಒಂದು ದೇವಸ್ಥಾನದ ನಾರ್ಮಲಾಗಿ ನಡೀತಾ ಇತ್ತು. ಇವತ್ತು ಅದ್ದೂರಿಯಾಗಿ ನಾವು ದೇವಸ್ಥಾನ ಕಟ್ಟಿದ್ದೀವಿ. ದೇವಸ್ಥಾನ ಕಟ್ಟಿದ್ಮೇಲೆ ಇವತ್ತು ಒಂದು ಜಾತ್ರೆ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಮ್ಮದು ಚಿಕ್ಕ ಗ್ರಾಮ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟು ಇವಾಗ ಈ ಅದ್ದೂರಿಯಾಗಿ ಆಗಿದೆ, ಕಾರ್ಯಕ್ರಮ ನೆರವೇರಿದೆ. ಆದ್ದರಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಾವು ಧನ್ಯವಾದಗಳು ತಿಳಿಸ್ತೀವಿ. ಇವತ್ತು ಇಲ್ಲಿ ನಮ್ಮ ಕೀರ್ತನಾಥ ಸ್ವಾಮೀಜಿಗಳು ಬಂದಿದ್ದರು. ಆದಿಚುಂಚನಗಿರಿ ಶಾಖಾ ಮಠ ಇರೋದ್ರಿಂದ ಆದಿ ಕೀರ್ತನಾಥ ಸ್ವಾಮಿಗಳು ಆಶೀರ್ವಾದರಾಗಿರ್ತಾರೆ. ಹಾಗೆ ಮತ್ತು ನಮ್ಮ ಶಾಸಕರಾದ ವಿಶ್ವನಾಥ್ ಅವರು ಬರಬೇಕಾಗಿತ್ತು, ಅವ್ರ ಕಾರಣಾಂತರದಿಂದ ಬಂದಿಲ್ಲ. ಇದಾದಮೇಲೆ ಸುಮಾರು ಗಣ್ಯಗಳು, ಊರ ಅಕ್ಕಪಕ್ಕದ ಗ್ರಾಮಸ್ಥರುಗಳು, ಹಿರಿಯರು ಇವರ ಸುಮಾರು ಜನ ಆಗಮಿಸಿದರು. ಆಮೇಲೆ ನಮ್ಮ ಹಿರಿಯರು ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಟಿದ್ರು, ಅದು ಶಿಥಿಲವಾಗಿತ್ತು. ಅದಕ್ಕೆ ನಾವೆಲ್ಲ ಇದು ಮಾಡಿ ನಾವು ಹಿರಿಯರೆಲ್ಲ ನಮ್ಮ ಗೋವಿಂದರಾಜನವರಿಗೆ ಕೇಳ್ಕೊಂಡು ಹಿರಿಯ ದಾನಿಗಳು ಅವ್ರು ಜಾಗ ಕೊಟ್ಟರು. ಅದು ಕೊಟ್ಟಂಥ ಜಾಗದಲ್ಲಿ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಗಣ್ಯರುಗಳೆಲ್ಲ ಸೇರಿ ಅವ್ರಿಗೆ ದೇಣಿಗೆ ಕೊಟ್ಟು ಈ ಮಟ್ಟಕ್ಕೆ ದೇವಸ್ಥಾನ ಕಟ್ಟಿದ್ವಿ. ಹೆಚ್ಚಿನ ಶಕ್ತಿ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಭಗವಂತ ಎಲ್ಲರನ್ನು ಚೆನ್ನಾಗಿ ಕಾಪಾಡಲಿ ಅಂತ ಶ್ರೀ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ವರದಿ ಹನುಮಂತರಾಜು, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.